ದೂರದಿಂದನೇ ನೋಡಿ ಎಂಜಾಯ್ ಮಾಡುವ ಇವಾಗ ಅಷ್ಟೇ. ರಿವ್ಯೂ ಮಾಡು ಹೆಂಗಿದೆ ಇರ್ಲಿ. ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ದೀವಿ. ಮನೆಗೆ ಹೋಗೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಗೌರಿಶ್ರೀ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ 3 days ಟ್ರಿಪ್ಪಿಗೆ ಬಂದಿದ್ದೀನಿ. ನನ್ನ ಕಸಿನ್ ವೆಡ್ಡಿಂಗ್ ಇದೆ, ಹಾಗೆ ಆನ್ ದ ವೇ ವಿ ಆರ್ ಕವರಿಂಗ್ ಸರ್ಟನ್ ಪ್ಲೇಸಸ್ ಅರೌಂಡ್ ಹಿಯರ್. ಸೊ ದ ಫಸ್ಟ್ ಪ್ಲೇಸ್ ದಟ್ ವಿ ಹವ್ ಕಮ್ ಇಸ್ ಸಕ್ರೆಬೈಲ್. ಸೊ ನನಗಂತೂ ಎಲಿಫೆಂಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ನೋಡೋಣ ಬನ್ನಿ. ತುಂಬಾ ರಶ್ ಆಗಿಬಿಟ್ಟಿದೆ, ತುಂಬಾ ಕ್ಯೂ ಇತ್ತು. ಟಿಕೆಟ್ ತೊಗೊಳಕ್ಕೇ ವಿ ಆಲ್ಮೋಸ್ಟ್ ವೇಟೆಡ್ ಫಾರ್ ಹಾಫ್ ಆನ್ ಅವರ್. ಇವಾಗ ಎಲಿಫೆಂಟ್ ಬಾತಿಂಗ್ ಮಾಡಿ ಆನೆಗಳು ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲ ಖಂಡಿತ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ನ ವಿಸಿಟ್ ಮಾಡಲೇಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ದಿನ ತುಂಬ ರಶ್ ಇದ್ದಿದ್ದ ಕಾರಣ ನಮಗೆ ಎಲಿಫೆಂಟ್ಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ ಆ್ಯಕ್ಚುಲಾಗಿ ಆನೆಗಳನ್ನ ಟ್ರೈನಿಂಗ್ ಮಾಡೋ ಕ್ಯಾಂಪ್ ಇದು. ಕಾಡಲ್ಲಿ ವೈಲ್ಡ್ ಎಲಿಫೆಂಟ್ಸ್ನ ಕರ್ಕೊಂಬಂದಿದ್ವಿ. ಇಲ್ಲಿ ಅದನ್ನು ಟ್ರೈನ್ ಮಾಡ್ತಾರೆ. ಬೆಳಗ್ಗೆ 8:30 11:30 1 ಗಂಟೆ ತನಕ ಇರುತ್ತೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ಸ್ನಾನ ಮಾಡಿಸಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿಸಿ ನಾವು ಊಟನೂ ಫೀಡ್ ಕೂಡ ಮಾಡ್ಬೋದು ಅನಿಸುತ್ತೆ. ಆಮೇಲೆ ಅದನ್ನು ಕರ್ಕೊಂಡೋಗಿ ಮತ್ತೆ ಕಾಡಲ್ಲಿ ಬಿಡ್ತಾರೆ. ಸೊ ಅಗೇನ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೋಗಿ ಅವರು ಮತ್ತೆ ಆನೆಗಳನ್ನ ಕರ್ಕೊಂಬರ್ತಾರೆ. ಸೊ ಸಚ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಎಲಿಫೆಂಟನ್ನ ಕ್ಲೋಸ್ ಆಗಿ ಎನ್ಕೌಂಟರ್ ಮಾಡಿ ನೋಡಿ. ನಾವು ಹೋಗಿದ್ದಿನ ಎಷ್ಟು ರಶ್ ಇತ್ತಂತ. ಈ ರಶ್ ಇರೋದ್ರಿಂದ ಅವರು ಎಲಿಫೆಂಟ್ ರೈಡನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಎಲಿಫೆಂಟ್ ಬೋಟಿಂಗಂತೂ ತುಂಬ ಜನ ಇದ್ದರು. ಸೊ ವಿ ಡಿಸೈಡೆಡ್ ನಾಟ್ ಟು ಗೋ. ಫಸ್ಟು ಎಲಿಫೆಂಟ್ ಕ್ಯಾಂಪ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ಆಮೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲಿಫೆಂಟ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಲ್ಲರಿಗೂ ತುಂಬಾ ಹಸುವಾಗಿತ್ತು. ಸೊ ಅಲ್ಲೇ ಕಬ್ನಲ್ಲಿ ಇದ್ದಿದ್ದರಿಂದ ಕಬ್ನಲ್ಲಿ ಕುಡಿದ್ವಿ ಎಲ್ಲರೂ. ಸೊ ನಾವಿವಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ದೀವಿ. ಜಸ್ಟ್ ಊಟ ಮುಗಿಸ್ಕೊಂಡು ಹೀಗೆ ಸುತ್ತಮುತ್ತ ತಿರುಗಾಡ್ತಿದ್ವಿ. ಹೆಬ್ರಿಲಿರೋದು ಎಷ್ಟು ಚೆನ್ನಾಗಿದೆ ಮನೆ ಅಂದರೆ, ಸುತ್ತಲೂ ಪೀಸ್ಫುಲ್ ಆಗಿದೆ, ಯಾರೂ ಇಲ್ಲ. ಇಟ್ಸ್ ಸೂಪರ್ ಪೀಸ್ಫುಲ್. ನವಿಲ್ ಅದೆಲ್ಲ ಕೇಳಿಸ್ತಿದೆ, ಅಷ್ಟು ರಿಲ್ಯಾಕ್ಸಿಂಗ್ ಆಗಿದೆ. ಸೋ ಗುಡ್. ಸೊ ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ನಾವು ಹೆಬ್ರಿ ಹತ್ರ ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ವಿ. ಸೊ ಇಲ್ಲೇ ಹತ್ರ ವರಾಂಗ ಜೈನ್ ಟೆಂಪಲ್ ಕೂಡ ಇತ್ತು. ಸೊ ಇಲ್ಲೊಂದು ವಿಸಿಟ್ ಮಾಡಿ ಹೋಗೋಣ ಅಂತ. ನಾನು ಆಲ್ರೆಡಿ 2 ಸತಿ ಬಂದಿದ್ದೀನಿ, ಬಟ್ ವ್ಲಾಗ್ ಮಾಡಿಲ್ಲ ಲಾಸ್ಟ್ ಟೈಮ್ ಎಲ್ಲ. ಸೊ ಈ ಸತಿ ಐ ಟ್ರೈ ಟು ವ್ಲಾಗ್ ಆಸ್ ಮಚ್ ಆಸ್ ಪಾಸಿಬಲ್. ಆ್ಯಕ್ಚುಲಿ ಡ್ರೋನ್ ಇದ್ರೆ ಬ್ಯೂಟಿ ಸಕ್ಕತ್ತಾಗಿ ಕ್ಯಾಪ್ಚರ್ ಮಾಡ್ಬೋದು, ಬಟ್ ಹಾಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. ಸೊ ಫುಲ್ಲು ಜೋಶಲ್ಲಿ ಬಂದೆ ಹೋಗ್ತೀನಿ ಅಂತ, ಬಟ್ ನೋಡಿದೆ ಇವಾಗ ಡ್ರೆಸ್ ಕೋಡ್ ಇದೆಯಂತೆ. ಡ್ರೆಸ್ ಕೋಡು ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ಬರೋದಿದ್ರೆ. ಲಾಸ್ಟ್ ಟೈಮ್ಸ್ ಬಂದಾಗ ಈ ಥರ ಯಾವುದೂ ಇರಲಿಲ್ಲ ರೂಲ್ಸ್ ಎಲ್ಲ, ಇವಾಗ ಮಾಡಿದ್ದಾರೆ. ನಾವು ಟೆಂಪಲ್ ಕಡೆ ಹೊರಟ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸೊ ಇದಕ್ಕಾಗಿ ನನ್ನ ನೀಸ್ ಹೆಂಗೆ ರೆಡಿ ಆಗಿದೆ ನೋಡಿ, ಮೀನುಗಾತಿ ಥರ ಕಾಣ್ತಿದ್ದಾಳೆ. ಹಾವಿದೇಶ್ಮನ ಅವಳಿಂದ ಭಯಪಟ್ಟು ಬಂದು ಬೇರೆ ಅವಳಿಗೆ ಲೈವ್ ಬೇಕು. ಇವಾಗ ತಾನೇ ದರ್ಶನ ಆಯಿತು. ಆ್ಯಕ್ಚುಲಿ ಡ್ರೆಸ್ ಕೊಡಿದೆ ಬಿಡಲ್ಲ ಅಂತ ಹೇಳಿದ್ರು. ಕುರ್ತಾಸು ನೀಗಿಂತ ಕೆಳಗಿರಬೇಕು ಅಂತೆಲ್ಲ ಹೇಳಿದ್ರು. ಬಟ್ ಕೆಲವ್ರಿಗೆ ಡ್ರೆಸ್ಸಸ್ ಹಾಕಿದರೆ ಬಿಡ್ತಾಯಿದ್ರು. ಸೊ ಅಗೇನ್ ಹೋಗಿ ಟಿಕೆಟ್ ತೊಗೊಂಡು ವಿ ಕೇಮ್ ಅಟ್ ಲಾಸ್ಟ್. ಬಟ್
ಎಲ್ಲರಿಗೂ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಬೆಟರ್ ಚೂಡಿದಾರ್ಸ್ ಅಥವಾ ಪ್ಯಾಂಟ್ ಶರ್ಟ್ ಹಾಕೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ. ಇವಾಗ ವರಾಂಗ ಟೆಂಪಲ್ ಮುಗಿಸ್ಕೊಂಡು ಇಲ್ಲೇ ಎದುರುಗಡೆ ಜೈನ್ ಬಸ್ ಇದೀನೋ ಏನೋ ಇದೆಯಂತೆ. ಸೊ ಅದಕ್ಕೆ ಬಂದಿದ್ದೀವಿ. ಕ್ಲೋಸಿಂಗ್ ಟೈಮ್ ಇದೆ ಆಲ್ಮೋಸ್ಟ್. 2 ಸತಿ ಬಂದಾಗಲೂ ನಾನು ಹೋಗಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐಮ್ ಗೋಯಿಂಗ್ ದೆ. ಹಿಂದೆ ನೋಡಿ ಹೆಂಗೆ ಕಾಣ್ತಿದೆ, ಸಖತ್ತಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಹೋಗಿ ವಿಸಿಟ್ ಮಾಡಿ ಬರುವ. ಆ್ಯಕ್ಚುಲಿ ಟೆಂಪಲ್ ತುಂಬ ಪೀಸ್ಫುಲ್ ಆಗಿದೆ. ಲಿಟ್ರಲಿ ಪಿನ್ ಡ್ರಾಪ್ ಸೈಲೆನ್ಸ್, ಅಷ್ಟು ಪೀಸ್ಫುಲ್ ಆಗಿದೆ. ನನಗೆ ಮಾತಾಡೋಕ್ಕೆ ಫೀಲ್ ಆಗ್ತದೆ. ಬನ್ನಿ ನಮ್ಮ ಅಮ್ಮನ ಕೇಳೋಣ ಹೆಂಗೆ ಅನ್ನಿಸ್ತಿದೆ ಅಂತ. ಹೆಂಗೆ ಅನ್ನಿಸ್ತಿದೆಯಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಅಲ್ವಾ? ನಮ್ಮ ದೇವಸ್ಥಾನದಲ್ಲಿ ಗಜಿಬಿಜಿ, ಇಲ್ಲಿ ಪ್ರಶಾಂತವಾಗಿದೆ. ಹೌದು, ಆರಾಮಾಗೆಲ್ಲ ಬಂದು ಖುಷಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ರಶ್ ಕೂಡ ಇಲ್ಲ, ಸನ್ಸೆಟ್ ಕೂಡ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡು ಬೆಟ್ಟ ಎದುರಿಗೆ, ಎಷ್ಟು ಚೆನ್ನಾಗಿದೆ ಅಲ್ಲ ಬೆಟ್ಟ. A few moments later. So this is the room that we are staying in. This is our bed. It's very simple. ತುಂಬ ಸಿಂಪಲ್ ಆಗಿ ತೊಗೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಬಾತ್ರೂಮ್ ಇದೆ ಅಷ್ಟೇ. ದಟ್ಸ್ ಇಟ್. ಇಟ್ಸ್ ವೆರಿ ಸಿಂಪಲ್. ನಾಳೆ ಬೆಳಗ್ಗೆ ಆದರೆ ಇನ್ನೂ ಬೆಳಕಿಂದ ತೋರಿಸ್ತೀನಿ. ಶ್ವನ, ಖುಷಿನಾ? ಖುಷಿನಾ? ಏನು ಖುಷಿ? ಹಾಂ, ಏನು ಖುಷಿ? ಇಲ್ಲಿ ಬಂದಿದ್ದು ಖುಷಿನಾ? ಹೌದಾ?